ಸಂಬಂಧದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅಪಘಾತದಲ್ಲಿ ತಮ್ಮ ಸಾವು, ಮನನೊಂದು ಸಾವಿನಲ್ಲೂ ಒಂದಾದ ಅಣ್ಣ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನಜಾತ್ರೆ, ಸರ್ವರ್ ಸಮಸ್ಯೆಯಿಂದ ಜನ ಹೈರಾಣು, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಅಪರಿಚಿತ ಶವಗಳ ತಾಣವಾಗುತ್ತಿರುವ ಕೆರೆ, ನೀರಿನಲ್ಲಿ ತೇಲಿ ಬಂದ ಮಹಿಳೆಯ ಶವ, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ದೇಶಾದ್ಯಂತ ವಿಶೇಷ ಲೋಕ್ ಅದಾಲತ್, ಸಮಾಧಾನ ಸಮಾರೋಹ 2026ಕ್ಕೆ ಸಿದ್ಧತೆ, ಸದುಪಯೋಗ ಪಡಿಸಿಕೊಳ್ಳುವಂತೆ ನ್ಯಾಯಾಧೀಶರಾದ ಗಣೇಶ್ ಅವರು ಕರೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಅವರಿಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಆದರೆ ರಸ್ತೆ ಅಪಘಾತದಲ್ಲಿ ಕ್ಯಾಂಟರ್ ಉರುಳಿ ಬಿದ್ದು ತಮ್ಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ತಮ್ಮನ ಸಾವಿನಿಂದ ಮನನೊಂದು ಅಣ್ಣ ರೈಲಿಗೆ ತಲೆಕೊಟ್ಟು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಆದಿನಾರಾಯಣ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಿಸಲಹಳ್ಳಿ ಗ್ರಾಮದ ನಿವಾಸಿ ಆದಿನಾರಾಯಣ ಕ್ಯಾಂಟರ್ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ. ಅದೇ ಕ್ಯಾಂಟರ್ನಲ್ಲಿ ಆದಿನಾರಾಯಣನ ಚಿಕ್ಕಪ್ಪ ಮಂಜುನಾಥ್ ಅವರ ಮಗ ಅರುಣ್ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಮೇ 17, 2026ರಂದು ಇಬ್ಬರು ಬಾಡಿಗೆ ಕೆಲಸಕ್ಕೆ ಅಂತ ಚಿಕ್ಕಬಳ್ಳಾಪುರದ ಕಡೆಗೆ ಬಂದಿದ್ರು. ಆದ್ರೆ ಮಾರ್ಗದ ಮಧ್ಯೆ ಕ್ಯಾಂಟರ್ ಅಪಘಾತಕ್ಕೀಡಾಗಿ ಉರುಳಿ ಬಿದ್ದ ಪರಿಣಾಮ ಕ್ಲೀನರ್ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಘಟನೆ ಬಳಿಕ ಚಾಲಕ ಆದಿನಾರಾಯಣ ಕಾಣೆಯಾಗಿದ್ದ. ಕುಟುಂಬಸ್ಥರು ಹಾಗೂ ಪೊಲೀಸರು ಹುಡುಕಾಟ ನಡೆಸಿದ್ರೂ ಸಹ ಆತ ಪತ್ತೆಯಾಗಿರಲಿಲ್ಲ. ನಮ್ಮ ಹೆಸರು ಶ್ರೀನಿವಾಸಾಚಾರ್ ಅಂತ. ನನ್ನ ಮಗಳನ್ನ ಆದಿಗೆ ಕೊಟ್ಟು ಅವರು ಎಲ್ಲೋ ಲಾರಿ ಇತ್ತಂದೆ ಲೋಡ್ಗೆ ಹೋಗಿದ್ದಾರೆ. ನನ್ನ ತಮ್ಮ ಇದ್ದಾನೆ ಅಂತಂದೇಳಿ ಅವನು ಜೊತೆಲಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡಿರೋ ಗಾಡಿನ ತೊಗೊಂಡು ಬರ್ತಾ ಇದ್ದಾರೆ. ಬರಬೇಕಾದ್ರೆ ನೈಟಲ್ಲಿ ಏನಾಗಿತ್ತೋ ಗೊತ್ತಿಲ್ಲ, ಟರ್ನಿಂಗಲ್ಲಿ ಹೋಗ್ಬಿಟ್ಟು ಅಪ್ಸೈಡ್ ಆಗಿದೆ ಗಾಡಿ. ಅಪ್ಸೈಡ್ ಆದಾಗ ರೈಟ್ ಸೈಡಲ್ಲಿ ತಮ್ಮ ಕೂತಿದ್ದಾನೆ. ಕೆಳಗಡೆ ಬಿದ್ದ ತಕ್ಷಣ ಆ ಮೆಟೀರಿಯಲ್ ಬಂದುಬಿಟ್ಟು ತಮ್ಮನ ಮೇಲೆ ಬಿದ್ದಿದೆ. ಇವನಿಗೆ ಏನಾಗಿದೆ, ನನ್ನ ತಮ್ಮ ಏನಾದ್ರು ಅಂತಂದು ಹೇಳಿ ನೋಡಿಬಿಟ್ಟಿದ್ದಾರೆ. ಊರಿನ ಜನ ಬಂದುಬಿಟ್ಟು ಎತ್ತಿದ್ದಾರೆ. ಅವನ್ನ ಎತ್ತಿ ನೋಡಿದಷ್ಟೊತ್ತಿಗೆ ಅವ್ನು ಡೆತ್ ಆಗಿದ್ದಾನೆ. ಇವನಿಗೆ ಭಯ ಸುತ್ಕೊಂಡ್ಬಿಟ್ಟಿದೆ. ಭಯ ಸುತ್ಕೊಂಡ್ಬಿಟ್ಟು ನನ್ನನ್ನು ಏನು ಮಾಡ್ತಾರೋ ಹೊಡೆದಾಗ್ತಾರೋ ಅನ್ನೋ ಇದ್ರ ಮೇಲೆ ಅಲ್ಲಿಂದ ಅವನು ಎಸ್ಕೇಪ್ ಆಗಿಬಿಟ್ಟು 8 ದಿವಸ ಯಾರ ಕಣ್ಣಿಗೂ ಕಂಡಿಲ್ಲ. ಫೋನು ಸ್ವಿಚ್ ಆಫು. ಈ ಥರ ಮಾಡ್ಕೊಂಡ್ಬಿಟ್ಟು ಮನೆಗೂ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಅವನು ಇಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅಷ್ಟೇ, ಗೊತ್ತಿಲ್ಲ. ಬಟ್ ಈ ನೆನ್ನೆ ಏನಾಗಿದೆ, ಬೆಳಗ್ಗೆ ಊರಲ್ಲಿ ಹೋಗಿದ್ದಾನೆ, ತಮ್ಮನ ಸಮಾಧಿ ನೋಡ್ಕೊಂಡಿದ್ದಾನೆ, ಬಂದಿದ್ದಾನಂತೆ. ಅಷ್ಟು ಮಾಹಿತಿ ಇದೆ ಅಷ್ಟೇ. ಬಟ್ ನೋಡಿರೋರು ಯಾರೂ ಇಲ್ಲ. ಬಂದ ತಕ್ಷಣ ಅವನ ಏನಾಗಿದೋ ಗೊತ್ತಿಲ್ಲ. ಹೋಗಿ ಅಲ್ಲಿ ಗಿಡ್ನಳ್ಳಿ ಹತ್ರ ಟ್ರೈನಿಗೆ ತಲೆ ಕೊಟ್ಬಿಟ್ಟು ಡೆತ್ ಆಗಿದೆ. ನಾನಿದ್ದರೆ ನನಗಿನ್ನೂ ಏನು ಮಾಡ್ತಾರೋ ಏನೇನಾಗುತ್ತೋ ಅನ್ನೋ ಭಯದಿಂದ ಮಾಡ್ಕೊಂಡಿದ್ದಾನೆ ಹೊರತು ಅವ್ನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ. ಹೆಂಡತಿ ಮಕ್ಕಳ ಮುಖನೂ ನೋಡಿಲ್ಲ, ತಂದೆ ತಾಯಿ ಮಕ್ಕಳನ್ನೂ ನೋಡಿಲ್ಲ. ಇನ್ನು ಅರುಣ್ನ ಅಂತ್ಯಕ್ರಿಯೆ ಮುಗಿಸಿ ಬಂದ ಬಳಿಕವೂ ಆದಿನಾರಾಯಣನ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಇದೇ ತಿಂಗಳ 26ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಗ್ರಾಮದ ಬಳಿ ಚಲಿಸುತ್ತಿದ್ದ ರೈಲಿಗೆ ತಲೆ ಕೊಟ್ಟು ಆತ ಸಾವಿಗೆ ಶರಣಾಗಿರುವುದು ಬೆಳಕಿಗೆ ಬಂದಿದೆ. ಸಾವಿಗೂ ಮುನ್ನ ತಮ್ಮ ಅರುಣ್ ಸಮಾಧಿ ಬಳಿ ಬಂದು ಹೋಗಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ. ರವಿಪ್ರಸಾದ್ BN, ಅದು ಗಾಡಿ ಮೊದಲು ಒಂದು ವಾರದಿಂದ ಶನಿವಾರ ಆಕ್ಸಿಡೆಂಟ್ ಆಗಿತ್ತು. ಇವರು ತಮ್ಮನೇ ತೀರೋಗಿದ್ರು ಗಾಡಿಯಲ್ಲಿ, ಅಲ್ಲಿ ಅಪ್ಸೈಡ್ ಆಗಿ ದಿಬ್ಬೂರಹಳ್ಳಿ ಹತ್ರ ಮಂಚಿನ ಮೇಲೆ ಬಿಟ್ಟು. ಅದಕ್ಕೆ ಅವತ್ತು ನೈಟ್ ಹೋಗಿರೋನು ಮನ್ಸಿಗೆ ಬೇಜಾರಾಗಿ ರೈಲು ಕೆಳಗೆ ಸಿಕ್ಕಿ ಈಗ ಅವತ್ತು ಗಾಡಿಯಲ್ಲಿ ಅವ್ರ ತಮ್ಮ ಯಾರು ಡೆತ್ ಆಗಿದ್ದು? ಅವರು ಚಿಕ್ಕಪ್ಪನ ಮಗ. ಏನು ಹೆಸರು? ಅರುಣ್ ಕುಮಾರ್. ಆವಾಗ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆವಾಗ ಈ ಬೈಕ್ ಹೊರಟೋಗಿದ್ದೆ, ಕ್ಯಾಂಟ್ರ್ ಬಿದ್ದೋಗಿತ್ತು, ಅವನು ಬೈಕ್ ಹೊರಟೋಗಿದ್ದ. ಆಗ ಅಯ್ಯಪ್ಪ ಡೆತ್ ಆಗಿದ್ದ. ತಮ್ಮ ಏನು ಭಯ ಏನಿದೆ? ಅದೇ ತಮ್ಮ ಸತ್ತೋದ್ನಲ್ಲ, ಅದಕ್ಕೆ ಮನ್ಸಿಗೆ ಬೇಜಾರಾಗಿ ಇವರು ಹಂಗಾಗಿ. ಇವಾಗ ಆಮೇಲೆ ಏನು ಅಯ್ಯಪ್ಪ ಹೇಗೆ ಸಿಕ್ಕ? ಹೇಗೆ ಸಿಕ್ಕಿದ್ದು? ಪೊಲೀಸರು ಫೋನ್ ಮಾಡಿದ್ರೆ. ಎಲ್ಲಿ ಏನಾಗಿತ್ತು? ಗಿಡ್ನಳ್ಳಿ ಹತ್ರ ಇದಾಗಿದ್ದಾರೆ, ಹಾಸ್ಪಿಟ್ಲ್ ಹತ್ರ ತಂದಿದ್ದೀವಿ ಬರ್ರಿ ಅಂದರು. ಬಂದು ನೋಡಿದ್ರೆ ಇವ್ರಿಗೆ ಮದುವೆ ಆಗಿ ಇಬ್ಬರು, ಒಬ್ಬ ಮಗ, ಒಬ್ಬ ಗರ್ಭಿಣಿ, ಇವಾಗ 7 ತಿಂಗಳು. ಈಗ ಆದಿನಾರಾಯಣ ತಂದೆ ಹೆಸರು ನಾರಾಯಣ ಸ್ವಾಮಿ. ಅವ್ರ ಚಿಕ್ಕಪ್ಪ ಹೆಸರು ಮಂಜುನಾಥ ಅಂತ. ಒಂದೆಡೆ ಅಪಘಾತದಲ್ಲಿ ಅರುಣ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಆತನ ತಂದೆ ಹಾಗೂ ತನ್ನ ಚಿಕ್ಕಪ್ಪ ಮಂಜುನಾಥ್ ತನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬ ಆತಂಕದಲ್ಲೇ ಆದಿನಾರಾಯಣ ಸಾವಿಗೆ ಶರಣಾಗಿರುವುದೆಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಒಂದೆಡೆ ತಮ್ಮನ ಸಾವಿನ ನೋವು, ಮತ್ತೊಂದೆಡೆ ಕುಟುಂಬದ ಭಯದಿಂದ ಯುವಕ ಆದಿನಾರಾಯಣ ಜೀವ ಕಳೆದುಕೊಂಡಿರುವುದು ವಿಪರ್ಯಾಸವೇ ಸರಿ. ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸರ್ಕಾರದಿಂದ ನೀಡುವ ಉಚಿತ ಅಕ್ಕಿಯನ್ನು ಪಡೆದುಕೊಳ್ಳಲು ಸಾರ್ವಜನಿಕರು ಬೆಳಗ್ಗೆಯಿಂದ ಸಂಜೆವರೆಗೂ ನ್ಯಾಯಬೆಲೆ ಅಂಗಡಿಗಳ ಬಳಿ ಸರತಿ ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಹೀಗಿದ್ದರೂ ಸಹ ಸಂಬಂಧಪಟ್ಟ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಪಡಿತರ ಚೀಟಿದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿರುವ ನ್ಯಾಯಬೆಲೆ ಅಂಗಡಿಗಳು ಸರಬರಾಜು ಮಾಡುತ್ತಿರುವ ಪಡಿತರ ಆಹಾರ ಪದಾರ್ಥಗಳು ಪಡೆದುಕೊಳ್ಳಲು ಪಡಿತರ ಚೀಟಿದಾರರು ದಿನಗಟ್ಟಲೆ ಕಾದು ಕುಳಿತುಕೊಳ್ಳುವಂತಾಗಿದ್ದು, ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಸರ್ವರ್ ಸಮಸ್ಯೆಯಿಂದ ಕೂಲಿ ಕಾರ್ಮಿಕರು, ಜನಸಾಮಾನ್ಯರು ಹೈರಾಣಾಗುತ್ತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಪಡಿತರ ಪದಾರ್ಥಗಳ ವಿತರಣೆ ಸಮಯವನ್ನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ವಿಸ್ತರಿಸಿದರೂ ಸಮಸ್ಯೆ ಬಗೆಹರಿದಿಲ್ಲ. ಕೇಂದ್ರ ಸರ್ಕಾರದಿಂದ ಓರ್ವ ಸದಸ್ಯನಿಗೆ 5 ಕೆಜಿ ಅಕ್ಕಿ ನೀಡುತ್ತಿದ್ದು, ಮೇ ಮತ್ತು ಜೂನ್ 2 ತಿಂಗಳ ಪಡಿತರ ಪದಾರ್ಥಗಳನ್ನು ಒಮ್ಮೆ ವಿತರಣೆ ಮಾಡುತ್ತಿರುವುದರಿಂದ ಪಡಿತರದಾರರಿಂದ ಏಕಕಾಲದಲ್ಲಿ 2 ಬಾರಿ ಹೆಬ್ಬೆಟ್ಟಿನ ತಂಪು ಪಡೆದುಕೊಳ್ಳಬೇಕಾಗಿರುವುದರಿಂದ ಇಲಾಖೆ ಸರ್ವರ್ ಸಪೋರ್ಟ್ ಮಾಡುತ್ತಿಲ್ಲ ಎಂದು ಹೇಳಿ ಆಹಾರ ಇಲಾಖೆ ಅಧಿಕಾರಿಗಳು ಕೈ ತೊಳೆದುಕೊಂಡ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ. ಮುಂಗಾರಿನ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವವರು, ದಿನಗೂಲಿ ನೌಕರರು, ಕೂಲಿ ಕಾರ್ಮಿಕರು ಬದುಕಿನ ಕಾಯಕವನ್ನು ಬಿಟ್ಟು ಸರ್ಕಾರದಿಂದ ನೀಡುತ್ತಿರುವ ಉಚಿತ ಅಕ್ಕಿಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸರತಿ ಸಾಲಿನಲ್ಲಿ ನಿಂತರೂ ಪಡಿತರ ಪದಾರ್ಥಗಳು ಸಿಗುವ ಖಾತ್ರಿ ಇಲ್ಲದಂತಾಗಿದೆ. ಇದರಿಂದ ಕೂಲಿ ಕಾರ್ಮಿಕರು ಕೂಲಿ ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಆಹಾರ ಇಲಾಖೆಯ ಸರ್ವರ್ ಸಮಸ್ಯೆಯಿಂದ ಕೂಲಿ ಕಳೆದುಕೊಳ್ಳುವ ಅತಂತ್ರ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದು, ಸರ್ವರ್ ಸಮಸ್ಯೆಗೆ ಸರ್ಕಾರ ಪರಿಹಾರ ಕಲ್ಪಿಸಬೇಕಾಗಿದೆ ಎಂದು ಪಡಿತರ ಚೀಟಿದಾರರ ಒತ್ತಾಯವಾಗಿದೆ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ KCN ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ MG ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ KCN ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ.
SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV International School stands as a symbol of academic excellence. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ?
ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಅದೊಂದು ಕೆರೆ ಇತ್ತೀಚೆಗೆ ಸಾವಿನ ಮನೆಯಾಗಿದ್ದು 3 ದಿನಗಳ ಹಿಂದೆಯಷ್ಟೇ ಯುವಕನ ಪ್ರಾಣ ತೆಗೆದುಕೊಂಡಿತ್ತು. ಇದನ್ನು ಮರೆಯುವ ಮುನ್ನವೇ ಈಗ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಸ್ಥಳೀಯರ ನಿದ್ದೆಗೆಡಿಸಿದೆ. ಹೀಗೆ ಕೆರೆಯ ಬಳಿ ಜಮಾಯಿಸಿದ ಜನರು, ನೀರಿನಲ್ಲಿ ತೇಲಿ ಬಂದ ಮಹಿಳೆಯ ಮೃತದೇಹ, ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ಗ್ರಾಮದ ರಂಗಧಾಮ ಕೆರೆಯಲ್ಲಿ. ಸುಮಾರು 35 ವರ್ಷದ ಅಪರಿಚಿತ ಮಹಿಳೆಯ ಶವ ಕೆರೆಯಲ್ಲಿ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಹಿಳೆ 2 ದಿನಗಳ ಹಿಂದೆ ನೀರಿಗೆ ಬಿದ್ದಿರಬಹುದಾ ಎಂಬ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಮೃತದೇಹ ಕೆರೆಯಲ್ಲಿ ತೇಲಿ ಬಂದಿರುವುದನ್ನ ಗಮನಿಸಿದ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕೌಟುಂಬಿಕ ಕಲಹ ಹಿನ್ನೆಲೆ ಮಹಿಳೆ ಸಾವಿಗೆ ಶರಣಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಮತ್ತೊಂದು ಕಡೆ ಯಾರಾದರೂ ಕೊಲೆ ಮಾಡಿ ಮೃತದೇಹವನ್ನು ಕೆರೆಗೆ ತಂದು ಹಾಕಿರುವ ಸಾಧ್ಯತೆಯನ್ನು ಕೂಡ ಪೊಲೀಸರು ತಳ್ಳಿ ಹಾಕಿಲ್ಲ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಕೆರೆಯಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಯಿತು. ನನ್ನ ಹೆಸರು ವೆಂಕಟೇಗೌಡ, ನಾನು ಅರಕೇರಿ ಗ್ರಾಮದ ನಿವಾಸಿ. ಇಲ್ಲಿ ಬೆಳಗಿನ ಜಾವ ಯಥಾಸ್ಥಿತಿ ಪ್ರತಿನಿತ್ಯ ಯಾವ ಥರ ವಾಕ್ ಬರ್ತಾರೆ. ವಾಕ್ ಬರೋವಾಗ ಈ ಕಟ್ಟೆ ಮೇಲೆ ವಾಕ್ ಮಾಡ್ಕೊಂಡು ಬರುತ್ತಿರ್ತಕ್ಕಂಥವಾಗ ಯಾರೋ ಒಬ್ಬರು ನೋಡಿ ಈ ಶವ ಪತ್ತೆ ಆಗಿರೋದನ್ನು ನೋಡಿ ಮತ್ತು ಅವರು ಇಲ್ಲಿ ಒಂದು 5-6 ಜನ ನಿಂತಿದ್ದರು. ಯಾವುದೋ ಶವ ಪತ್ತೆ ಆಗಿದೆ, ಇಲ್ಲಿ ಯಾರ್ದು ನೋಡಿ ಅಂತ ನಿಂತಿದ್ದಾಗ 5-6 ಮಂದಿ ನಿಂತಿರುವಾಗ ಮತ್ತು ಸುತ್ತ ಇಲ್ಲೇ ಓಡಾಡ್ತಕ್ಕಂಥವ್ರು ಯಾರು ಅಂತ ನೋಡಿ ಬಂದು ಜನ ನೋಡ್ತಿದ್ದಾಗ ಇದು ಒಂದು ಶವ ಪತ್ತೆ ಆಗಿದೆ. ಇದು ಶವ ಯಾವಾಗ ಬಂದು ಬಿದ್ದಿದೆ ಅಂತಿಲ್ಲ, 2 ದಿನ 3 ದಿನ ಮುಂಚೆನೇ ಬಿದ್ದಿರ್ತಕ್ಕಂಥದ್ದು. ಬಿದ್ದು ಈ ಉಲ್ಟಾ, ಯಾಕಂದರೆ ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲಿಲ್ಲ, ಮೇಲೆಗೆ ಎತ್ತೋರ್ಗು ಐಡೆಂಟಿಫಿಕೇಷನ್ ಮಾಡಲಿಕ್ಕಾಗಲಿಲ್ಲ. ಇಲ್ಲಿ ಉಲ್ಟಾ ಬಿದ್ದು ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಯಾವ ಕೆರೆಯಲ್ಲಿ ಬಿದ್ದಿರೋಂಥದ್ದು? ಇದು ರಂಗಧಾಮ ಕೆರೆಯಲ್ಲಿ ಶವ ಪತ್ತೆ ಆಗಿರೋಂಥದ್ದು. ಇದು ಲೇಡೀಸ್. ಇದು ಅಂದಾಜು ಎಷ್ಟು ವಯಸ್ಸಿರ್ಬೋದು? ಅಂದಾಜು 36 ಇಂದ 38, ಒಂದು 40 ಒಳಗಡೆ ಆಗಿರತಕ್ಕಂಥ ವಯಸ್ಸಾಗಿದೆ. ಈ ಶವ ಪತ್ತೆ ಇಲ್ಲಿ ಏನು ಸುಳಿವು ಸಿಗಲಿಲ್ಲ, ಇವ್ರು ಯಾರು ಏನು. ಈ ಕೆರೆ ಸುತ್ತಮುತ್ತಲ 7 ಹಳ್ಳಿಗಳು ಇದಕ್ಕೆ ಅಟ್ಯಾಚ್ ಇರುವಂಥ ಹಳ್ಳಿಗಳಿದೆ. 7 ಹಳ್ಳಿಗಳಿಗೂ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆ ಅಲ್ಲ ಇವರು ಬೇರೆ ಯಾರೋ ಶವ ಇಲ್ಲಿ ಪತ್ತೆ ಆಗಿದೆ. ಹೌದು, ಇದಕ್ಕಿಂತ 1 ವಾರಕ್ಕೂ ಮುಂಚೆನೇ ಬಾಪೂಜಿ ನಗರದ ನಿವಾಸಿಯಾದಂಥ ನರಸಿಂಹಾಳಿಯಾಜು ಮೈಕಲ್ ಅಂತ ಒಬ್ಬರು, ಅವರು ಸಾವನ್ನಪ್ಪಿದ್ರು. ಇಲ್ಲೇನೆ ಈಜಾಡಲಿಕ್ಕೆ ಬಂದು ಅವರು ಸಾವನ್ನಪ್ಪಿದ್ರು. ಅಂದ ಹಾಗೆ ಸಂಜೆಯಾದ್ರೆ ಸಾಕು ರಂಗಸ್ಥಳದ ರಂಗಧಾಮ ಕೆರೆಯ ಬಳಿ ಕುಡುಕರ ಅಡ್ಡೆಯಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಸಾರ್ವಜನಿಕರ ಓಡಾಟಕ್ಕೂ ತೊಂದರೆಯಾಗಿ ಬಿಟ್ಟಿದೆ. ಅದಲ್ಲದೆ ಸಣ್ಣ ನೀರಾವರಿ ಇಲಾಖೆ ಕೆರೆಗೆ ತಂತಿ ಬೇಲಿ ಅಳವಡಿಸದೇ ಇರುವುದು ಸಾವು ನೋವಿನ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಂತಿದೆ. ಇದೇ ರಂಗಧಾಮ ಕೆರೆಯಲ್ಲಿ ಕಳೆದ 3 ದಿನಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ಯುವಕ ಮೀನು ಹಿಡಿಯಲು ಹೋಗಿ ಸಾವನ್ನಪ್ಪಿದ್ದ ಪ್ರಕರಣ ದಾಖಲಾಗಿದ್ದು, ಇದು ಮರೆಮಾಸುವ ಮುನ್ನವೇ ಈಗ ಮತ್ತೊಂದು ಮೃತದೇಹ ಪತ್ತೆಯಾಗಿರುವುದು ಸ್ಥಳೀಯರಲ್ಲಿ ಭಯ ಹುಟ್ಟಿಸಿದೆ. ಕೆರೆಯ ಸುತ್ತ ಸೂಕ್ತ ಭದ್ರತಾ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಿಜಿಲಿಂಗಪ್ಪ ಅಂತ ಸಾಯಂಕಾಲ 6-6:30 ಎಲ್ಲ ಚಿಕ್ಕಬಳ್ಳಾಪುರ ಟೌನಿಂದ ಬಂದು ಇಲ್ಲಿ ತುಂಬ್ಕೊತಾರೆ ಜನ. ಯಾರ್ಯಾರು ಯಾಕೆ ಹೋಗೋರು ತತ್ತಾರೋ ಗೊತ್ತಿರಲ್ಲ. ಇಲ್ಲಿ ನೆರಳು ಅಂತ ಅವ್ರು ಕುತ್ಕೊಂತಾರೆ, ಕತ್ಲಾಗ್ತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಇವ್ರ ಪಾಡ್ಗೆ ಇವ್ರು ಎಂಜಾಯ್ ಮಾಡ್ಕೊಂಡು ಇಲ್ಲಿ ಏನು ಎಣ್ಣೆಗಳು ಹಾಕೋದು, ಜ್ಯೂಸ್ಗಳು ಕುಡಿಯೋದು, ಕಬಾಬ್ಗಳು ತರೋದು, ತಿನ್ನೋದು, ಈ ಥರ ಮಾಡ್ತಾ ಇರ್ತಾರೆ. ಇಲ್ಲಿ ಇನ್ನೇ ಬರ್ತವೆ ಎಲ್ಲ ಅದೇ. ಸುತ್ತಮುತ್ತ ಜನ ಓಡೋಕ್ಕೆ ಭಯ ಆಗ್ತಿದೆ ಅಂತಂದ್ರೆ ಭಯ, ಇಲ್ಲಿ ರೋಡಿಂದ ಹೋಗಕ್ಕೆ ಭಯ, ಒಬ್ಬೊಬ್ರು ಹೋಗಕ್ಕೆ ಭಯ, 2-3 ಜಮಾಯಿಗೆ ಹೋಗೋದು. ಯಾವಾಗ ಹಿಂಗೆ ಆಗ್ತಾ ಇದ್ರೆ ಭಯ ಅಲ್ವಾ ಜನಕ್ಕೆ. ಅದಕ್ಕೆ ಅವರು 2-3 ದಾರಿಯಿಂದ ಹೋಗೋದು ಜೊತೆಗಳಲ್ಲಿ. ಅವರು ಮೀನು ಹಿಡಕ್ಕೆ ಬಂದು ಸತ್ತೋಗಿರೋದು, ಕುಡಿದ್ಬಿಟ್ಟು ಮುತ್ತ ಮೇಲೆ ಒಳಕಿಳಿದಿರೋದು, ಬಟ್ಟೆ ತೆಗೆದು. ಇವರು ಯಾರೋ ಗೊತ್ತಿಲ್ಲ ಇನ್ನ. ಇದರಿಂದ ಭಯ ಆಗ್ತಿದೆ ನಿಮ್ಗೆ?
ಭಯ ಅಲ್ಲೇ ದಾರಿಯಿಂದ ಹೋಗೋದಕ್ಕೆ ಒಬ್ಬೊಬ್ರು ಇಬ್ಬಿಬ್ರು ಹೋಗೋಕ್ಕಾಗಲ್ಲ. ಹೆಣ್ಮಕ್ಳು ಬರ್ತಾರೆ, ಸ್ಕೂಲ್ನಿಂದ ಬರ್ತಾರೆ, ಅವರು ಒಬ್ಬೊಬ್ರು ಹೋಗೋಕ್ಕಾಗಲ್ಲ. ಅವರು ಇಬ್ಬರು ಮೂವರು ಜಮಾ ಮಾಡಿಕೊಂಡು ಹೋಗಬೇಕು. ಪೊಲೀಸ್ ಕಂಟ್ರೋಲ್ ಮಾಡ್ಬೇಕಂತ ಕೇಳ್ತೀರಾ? ಇನ್ನೇನು ಮಾಡ್ತೀಯಾ, ಕಂಟ್ರೋಲ್ ಮಾಡಬೇಕು. ಮಾಡದ ಹೋದ್ರೆ ಇದಿಲ್ಲ, ಓಡಾಡೋಕ್ಕಾಗಲ್ಲ. ಪೊಲೀಸರು ಬರ್ತಾರಾ? ಎಲ್ಲಿ ಬರ್ತಾರೆ? ಅವಾಗ ಏನೋ ದೂರ ಕೊಟ್ಟರೆ ಹಿಂಗೆ ಓಡಿ ಬರ್ತಾರೆ, ಅಲ್ಲದಿದ್ರೆ ಏನಕ್ಕೆ ಬರ್ತಾರೆ? ಬರಲ್ಲ. ನಮಗೆ ಇಲ್ಲಿ ಕೆರೆಕ ಯಾರು ಒಳಗಡೆ ಹೋಗದಂತೆ ಜಾಲರ ಮಾಡಿ ಬಂದೋಬಸ್ತ್ ಮಾಡಬೇಕು. ಯಾರು ಗಬಕ್ಕಂತ ಹೋಗಿ ಹೆಣ್ಣು ಮಕ್ಕಳು ಅವರು ಇವರು ಹೋಗಕ್ಕೆ ಆಗದಂತೆ ಜಾಲರ ಹಾಕ್ಬಿಟ್ರೆ ಯಾರು ಹೋಗೋದಿಲ್ಲ, ಬೇಗ ಇರಲ್ಲ. ಆ ಥರ ಮಾಡಬೇಕು. ಒಟ್ಟಾರೆ ರಂಗಧಾಮ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದ್ದು, ಸಾವಿನ ಬಗ್ಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಾಕಿ ಇರುವ ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ದೇಶಾದ್ಯಂತ ವಿಶೇಷ ಲೋಕ ಅದಾಲತ್ ಸಮಾಧಾನ ಸಮಾರೋಹ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಅವರು ತಿಳಿಸಿದರು. ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ಬಾಕಿ ಇದ್ದರೆ ಅಂತಹ ಪಕ್ಷಗಾರರು ನೇರವಾಗಿ ಗೌರಿಬಿದನೂರಿನ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಎಲ್ಲರ ಸಹಾಯ ಪಡ್ಕೊಂಡು ಮಧ್ಯಸ್ಥಿಕೆಯಲ್ಲಿ ಪಾಲ್ಗೊಂಡು ಒಂದು ವೇಳೆ ಕೇಸು ಇತ್ಯರ್ಥ ಆಯಿತು, ಸಕ್ಸಸ್ ಆಯಿತು ಅಂತಂದರೆ ಅದನ್ನು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟ್ ಮಾಡ್ತೀವಿ. ಕೇಸ್ ಅಲ್ಲಿಗೆ ಇತ್ಯರ್ಥಗೊಳ್ಳುತ್ತೆ. ಗೌರಿಬಿದನೂರು ನಗರದ ನ್ಯಾಯಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಗಣೇಶ್ ಅವರು ಮಾತನಾಡಿದರು. ಈ ವಿಶೇಷ ಕಾರ್ಯಕ್ರಮವು ಆಗಸ್ಟ್ 21ರಿಂದ 23, 2026ರವರೆಗೆ ನಡೆಯಲಿರುವ ವಿಶೇಷ ಲೋಕ್ ಅದಾಲತ್ನಲ್ಲಿ ಸಮಾಪನಗೊಳ್ಳಲಿದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವ ಸೂಕ್ತ ಪ್ರಕರಣಗಳನ್ನು ಪರಸ್ಪರ ಸಹಮತದ ಮೂಲಕ ವಿವಾದಗಳಿಲ್ಲದೆ ಶಾಂತಿಯುತವಾಗಿ ಇತ್ಯರ್ಥಪಡಿಸುವುದು ಇದರ ಉದ್ದೇಶವಾಗಿದೆ. ಈ ಲೋಕ್ ಅದಾಲತ್ನ ಅರ್ಹ ಪ್ರಕರಣಗಳೆಂದರೆ ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಭೂ ಸ್ವಾಧೀನ ವಿವಾದಗಳು, ಕಾರ್ಮಿಕ ಕಾನೂನು ವಿವಾದಗಳು ಮತ್ತು ರಾಜಿ ಯೋಗ್ಯ ಕ್ರಿಮಿನಲ್ ಪ್ರಕರಣಗಳಾಗಿವೆ. ಈ ಪ್ರಕ್ರಿಯೆಯು ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥಗೊಳಿಸಲು, ಸಮಯ ಮತ್ತು ಹಣವನ್ನು ಉಳಿಸಲು ಹಾಗೂ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಸಮಾಧಾನ ಸಮಾರೋಹ 2026 ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಭಾರತದ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 21, 22, 23 ಆಗಸ್ಟ್ 2026 ದಿನಾಂಕಗಳಂದು ವಿಶೇಷ ಲೋಕದಾಲತನ್ನು ನಡೆಸುವ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ಇದು ಕೇವಲ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗಾಗಲೇ ನಾವು ಪ್ರತಿ ವರ್ಷ ಬೃಹತ್ ಲೋಕ ಅದಾಲತನ್ನು ನಡೆಸ್ತಾ ಬರ್ತಾ ಇದ್ದೇವೆ ನ್ಯಾಯಾಲಯಗಳಲ್ಲಿ. ಇದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ಪ್ರಕರಣಗಳಿಗೆ ಮಾತ್ರ ಸಂಬಂಧಿಸಿರ್ತಕ್ಕಂಥ ವಿಶೇಷ ಲೋಕದ ಅದಾಲತ್. ಇದರ ಒಂದು ವಿಶೇಷತೆ ಏನಂತಂದರೆ, ಈಗಾಗಲೇ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇರತಕ್ಕಂಥ ನಮ್ಮ ತಾಲೂಕಿನ ಎಲ್ಲ ಪ್ರಕರಣಗಳ ಒಂದು ಲಿಸ್ಟನ್ನು ಕೊಟ್ಟಿರ್ತಾರೆ. ನಾವು ಆ ಲಿಸ್ಟ್ನ ಆ ಒಂದು ಪ್ರಕರಣಗಳ ಒಂದು ಫೈಲನ್ನು ನೋಡಿ ಆಯಾ ಪಕ್ಷಗಾರರಿಗೆ ನೋಟಿಸನ್ನು ಕೊಟ್ಟು ಇಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಮೀಡಿಯೇಷನನ್ನು ಮಾಡ್ತೇವೆ, ಮಧ್ಯಸ್ಥಿಕೆ ಮಾಡಿ ಇಲ್ಲಿ ಸೆಟ್ಲ್ಮೆಂಟ್ ಮಾಡಿ ಅದನ್ನು ನಾವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ರಿಪೋರ್ಟನ್ನು ಮಾಡ್ತೇವೆ. ಇದರಿಂದ ಆಗುವಂಥ ಉಪಯೋಗ ಏನಂತಂದರೆ, ಪಕ್ಷಗಾರರು ಯಾರು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರ್ತಾರೋ, ಪ್ರಕರಣ ದಾಖಲಿಸಿರ್ತಾರೋ ಅಥವಾ ಅಪೀಲ್ ಸಲ್ಲಿಸಿರ್ತಾರೋ, ಅವರು ಮಧ್ಯಸ್ಥಿಕೆಗಾಗಿ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿಂದ ಸುಮಾರು ಕಿಲೋಮೀಟರ್ಗಳ ಗಟ್ಟಲೆ ಅವರು ಪ್ರಯಾಣ ಮಾಡಬೇಕಾಗತ್ತೆ, ಅದಕ್ಕೆ ದುಡ್ಡು ಖರ್ಚಾಗತ್ತೆ. ಅದರ ಬದಲಾಗಿ ನಮ್ಮ ತಾಲೂಕಿನವರು ನಮ್ಮ ಮಧ್ಯಸ್ಥಿಕೆ ಗೌರಿಬಿದನೂರಿನ ನ್ಯಾಯಾಲಯದ ಅಂಗಳದಲ್ಲಿರ್ತಕ್ಕಂಥ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಬಂದು ಇಲ್ಲಿ ಮಧ್ಯಸ್ಥಿಕೆಯನ್ನು ನಡೆಸಿ ಒಂದು ವೇಳೆ ಅದಕ್ಕೂ ಸಕ್ಸಸ್ ಆಯಿತು ಅಂತಂದರೆ ಅದರ ವರದಿಯನ್ನು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟರೆ ಅಲ್ಲಿ ಪ್ರಕರಣ ಕ್ಲೋಸ್ ಆಗುತ್ತೆ, ಇತ್ಯರ್ಥ ಆಗುತ್ತೆ. ಈಗಾಗಲೇ ನಮಗೆ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಪ್ರಕಾರ ಏನು ಮ್ಯಾಟರ್ಸ್ ಬಂದಿದ್ದೋ, ಪೆಂಡಿಂಗ್ ಇದ್ದಾವೆ ಅಂತ ಲಿಸ್ಟ್ ಕೊಟ್ಟಿದ್ದಾರೋ, ಅದಲ್ಲದೇನೆ ನೀವು ಜನರಿಗೆ ಕೊಡುವಂಥ ಒಂದು ವಿಶೇಷ ಒಂದು ಸೂಚನೆ ಏನಪ್ಪ ಅಂತಂದರೆ, ಅವರೇನಾದರೂ ಇತ್ತೀಚೆಗೆ ಏನಾದರೂ ಪ್ರಕರಣಗಳನ್ನು ದಾಖಲಿಸಿದರೆ, ಅಪೀಲುಗಳನ್ನು ಸಲ್ಲಿಸಿದರೆ ಅವರೂ ಸಹ ತಾವಾಗಿಯೇ ಸಹ ನಮ್ಮ ಒಂದು ನ್ಯಾಯಾಲಯಕ್ಕೆ ಬರ್ಬೋದು. ನಮ್ಮ ಮಧ್ಯಸ್ಥಿಕೆ ಕೇಂದ್ರಕ್ಕೆ ನಾವು ಮ್ಯಾಟ್ರನ್ನ ರೆಫರ್ ಮಾಡ್ತೇವೆ. ನಂತರ ಅದನ್ನು ಒಂದು ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕಳಿಸ್ಕೊಡ್ತೇವೆ.
ಈಗ ಯಾವ ಪ್ರಕರಣಗಳು ಲೋಕ ಅದಾಲತ್ಗೆ ಅರ್ಹವಾಗಿರ್ತಕ್ಕಂಥವು ಅನ್ನೋದು ಹೇಳೋದಾದರೆ ಬ್ಯಾಂಕಿಂಗು ಮತ್ತು ವಿಮಾ ಸಂಬಂಧಿತ ಪ್ರಕರಣಗಳು, ನಾಗರಿಕ ಕಾನೂನು ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಮೋಟಾರು ಅಪಘಾತ ಪರಿಹಾರದ ಪ್ರಕರಣಗಳು, ಗ್ರಾಮೀಣ ವ್ಯಾಜ್ಯಗಳು ಮತ್ತು ರೈತರ ಸಮಸ್ಯೆಗಳಿಗೆ ಸಂಬಂಧಿಸಿದ ಪ್ರಕರಣಗಳು, ಇತರೆ ಕ್ರಿಮಿನಲ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಕಾಮಗಾರಿ ಮತ್ತು ಕೈಗಾರಿಕಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಭೂಸ್ವಾಧೀನ ಮತ್ತು ಪುನರ್ವಸತಿ ಪ್ರಕರಣಗಳು, ಆಸ್ತಿ ತೆರಿಗೆ ಪ್ರಕರಣಗಳು, ಬಾಡಿಗೆ ನಿಯಂತ್ರಣ ಮತ್ತು ಸಾರ್ವಜನಿಕ ಆವರಣ ಕಾಯ್ದೆ ಪ್ರಕರಣಗಳು, ಸೇವಾ ಕಾನೂನುಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು ಹಾಗೂ ವರ್ಗಾವಣೆ ಅರ್ಜಿಗಳು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯ ನೂತನ ಶ್ರೀ ಜಲಕಂಠೇಶ್ವರ ಲಿಂಗ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ದಿನಾಂಕ 31/5/2026 ಭಾನುವಾರ. ಶ್ರೀ ಯೋಗಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ದಿನಾಂಕ 31/5/2026 ಭಾನುವಾರ ಸಂಜೆ 6:30ಕ್ಕೆ ತುಮಕೂರು ಲತಾ ಡ್ರಾಮಾ ಸೀನರಿಯಲ್ಲಿ ಹೆಸರಾಂತ ಕಲಾವಿದರು ಅಭಿನಯಿಸುವ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ. ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟನಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪ್ರಧಾನ ದತ್ತಿ ಧರ್ಮದರ್ಶಿಗಳು ಬಿಕೆ ಮಂಜುನಾಥ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ
10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ಎಸಿಇ ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಭಾರತೀಯ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗಾಗಿ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೂ ಭೇಟಿ ನೀಡಿ ಮತದಾರರಿಗೆ ಎನಿಮರೇಷನ್ ನಮೂನೆಯನ್ನು ನೀಡುತ್ತಾರೆ ಎಂದು ನಗರಸಭೆ ಆಯುಕ್ತ ಜಿಎನ್ ಚಲಪತಿ ತಿಳಿಸಿದರು. ಯಾವುದೇ ರೀತಿ ತಪ್ಪು ಮಾಹಿತಿಗಾಗಿ ತಂದಕ್ಕೆ ಅವಕಾಶ ಇಲ್ಲ. ಪ್ರತಿ BLO ಬಂದಾಗಲೂ ನಮ್ಮ SIR ಏನು ಮಾಡ್ತಾರೆ ಅದಕ್ಕೆ ಎಲ್ಲರೂ ಸಹಕಾರ ಪಡಬೇಕು. ಎಲ್ಲರೂ ಸಹ ಒಂದು ಮತದಾರರ ಪಟ್ಟಿ ವ್ಯಾಪ್ತಿಗೆ ಬರಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ, ದಯವಿಟ್ಟು ಎಲ್ಲರೂ ಇದನ್ನ ನೋಂದಣಿ ಮಾಡ್ಕೊಳ್ಳಿ. ಹೊಸದಾಗಿ ಯಾರಿದ್ದಾರೆ ಅವರು ಸಹ ನೋಂದಣಿ ಮಾಡ್ಕೊಳ್ಳಿ. ನೀವು ಬೇರೆ ಕಡೆ ಏನಾದರೂ ಹೋಗಿದ್ರೆ ಅದನ್ನು ಸಹ ಏನು ನಾವು ಫಾರ್ಮ್ ಕೊಡ್ತೀವಿ ಅದನ್ನ ಫುಲ್ಫಿಲ್ ಮಾಡಬೇಕು ಅಂತ ನಾನು ತಿಳಿಸ್ತಾ. ಚಿಂತಾಮಣಿಯ ನಗರಸಭೆಯಲ್ಲಿ SIR ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಅಂಗವಾಗಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಆಯುಕ್ತ ಜಿಎನ್ ಚಲಪತಿ ಮಾತನಾಡಿದರು. ನಗರದ ನಾಗರಿಕರು ಕಡ್ಡಾಯವಾಗಿ ಸದರಿ ನಮೂನೆಯನ್ನು ಪಡೆದುಕೊಂಡು ಭರ್ತಿ ಮಾಡಿ BLOಗೆ ಹಿಂದಿರುಗಿಸಬೇಕು.
ಆಗ ಮಾತ್ರ ಮತದಾರರ ಹೆಸರು ಕರಡು ಪಟ್ಟಿಯಲ್ಲಿ ಪ್ರಕಟವಾಗುತ್ತದೆ. ನಮೂನೆಯನ್ನು ನೀಡದಿದ್ದರೆ ಮತದಾರರು ಕರಡು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬೇಕಾಗುತ್ತದೆ. ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕು ಎಂಬುದು ಎಸ್ಐಆರ್ ಮುಖ್ಯ ಗುರಿಯಾಗಿದೆ ಎಂದರು. ಮತದಾರರ ವಯಸ್ಸು 40 ವರ್ಷಕ್ಕಿಂತ ಹೆಚ್ಚಾಗಿದ್ದು 2002ರ ಪಟ್ಟಿಯಲ್ಲಿ ಹೆಸರಿದ್ದರೆ ಯಾವುದೇ ದಾಖಲೆಗಳ ಅವಶ್ಯಕತೆ ಇರುವುದಿಲ್ಲ. ಸದರಿ ಪಟ್ಟಿಯಲ್ಲಿನ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆಯನ್ನು ಮತಗಟ್ಟೆ ಅಧಿಕಾರಿಗೆ ನೀಡಬೇಕು. ಪ್ರತಿಯೊಂದು ಮತಗಟ್ಟೆಗೂ ಮತಗಟ್ಟೆ ಅಧಿಕಾರಿ ಇರುತ್ತಾರೆ. ಮತಗಟ್ಟೆ ಮೇಲ್ವಿಚಾರಕರು ಇರುತ್ತಾರೆ. ಅವರನ್ನು ಭೇಟಿ ಮಾಡಿ ಅಗತ್ಯ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂದು ಸಲಹೆ ನೀಡಿದರು. ನಮಸ್ಕಾರ. ಇವತ್ತು ಕರೆದಿರುವಂಥ ಉದ್ದೇಶ ಭಾರತ ಚುನಾವಣಾ ಆಯೋಗದ ಒಂದು ನಿರ್ದೇಶನಗಳೇನಿದೆಯೋ ಅದರಂತೆ ನಗರದಲ್ಲಿ ನಾನು AER ಹೋಗಿ ಕರ್ತವ್ಯ ನಿರ್ವಹಿಸಿದ್ದೇನೆ, ನಾನು ಮತ್ತು ಮಾನ್ಯ ತಹಸೀಲ್ದಾರ್ ಅವರು. ಅದೇ ರೀತಿಯಾಗಿ SIR, ವಿಶೇಷವಾಗಿ SIRಗೆ ಸಂಬಂಧಪಟ್ಟಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ SIR ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇದ್ದೇನೆ. ಈಗ 36/2026ರಿಂದ 27/2026 ಮನೆ ಮನೆಗೆ ನಮ್ಮ ಒಂದು VLOs ಏನಿದ್ದಾರೆ ಅವರು ಪ್ರತಿ ಮನೆಗೂ ಬರ್ತಾ ಇದ್ದಾರೆ. ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಫಾರ್ಮ್ ಕೊಡ್ತಾರೆ. ಆ ಫಾರ್ಮನ್ನು ಪ್ರತಿ ಮತದಾರರು ಜವಾಬ್ದಾರಿಯಿಂದ ಅದನ್ನು ಪಡೆದುಕೊಂಡು ಅದನ್ನು BLO ಕೈಗೆ ಮತ್ತೆ ನೀವು ವಾಪಸ್ ಕೊಡಬೇಕಾಗುತ್ತೆ. ಮತದಾರರ ಒಂದು ಇದನ್ನು 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಿದ್ದಂಥವರು 2002ರಲ್ಲಿ ಏನಿತ್ತು ಆ ಒಂದು ಕರಡು ಪ್ರತಿ ಒಂದು ನಮ್ಮದು ಏನೋ ಒಂದು ಮತದಾರರ ಒಂದು ಇದರಲ್ಲಿತ್ತು, ಸೊ ಅವರು ಸಹ ಇದನ್ನ ಇದು ಮಾಡಬೇಕಾಗ್ತದೆ. ಆಮೇಲೆ ನಿಮ್ದು ಏನಾದರೂ ಆಕ್ಷೇಪಣೆಗಳಿದ್ದರೆ 5/8/2026ರಿಂದ 4/9/2020ವರೆಗೆ ಆಕ್ಷೇಪಣೆಗಳನ್ನು ನಾವು ಪಡೆದುಕೊಳ್ತೇವೆ. ಅದೇ ರೀತಿ ವಿಲೇವಾರಿಗೂ ಸಹ 5/8/2026ರಿಂದ 3/10/2026ವರೆಗೂ ಇತ್ಯರ್ಥಪಡಿಸ್ತೀವಿ. ಒಟ್ಟಾರೆಯಾಗಿ ನಾನು ಎಲ್ಲ ನಗರದ ನಾಗರಿಕರಲ್ಲಿ ನಾನು ಮನವಿ ಮಾಡೋದಂದರೆ ರಜನಿ ಮತ್ತು ಈಗಾಗಲೇ ನಾವು ಏನು ಮಾಡ್ತಾ ಇದ್ದೀವಿ SIR ಸಂದರ್ಭದಲ್ಲಿ ದಯವಿಟ್ಟು ನಮ್ಮ BLOs ಮನೆಗೆ ಬಂದಾಗ ಯಾರೂ ಸಹ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಒಂದು BLO ಫಾರ್ಮ್ ಏನು ಕೊಡ್ತಾರೋ ಆ ಫಾರ್ಮನ್ನು ಫಿಲ್ ಮಾಡಿ ನಮ್ಮ ಕನ್ಸರ್ನ್ BLOಸ್ಗೆ ತಂದುಕೊಡಿ. ಯಾರೂ ಸಹ ಮತದಾರರ ಪಟ್ಟಿಯಿಂದ ಹೊರಗಡೆ ಇರಬೇಡಿ ಅಂತ ಕೊಡ್ಬೋದು. ಆ ಥರ ಏನೋ ತಪ್ಪು ಮಾಹಿತಿ ಇದ್ದರೆ ಯಾವುದೇ ರೀತಿ ತಪ್ಪು ಮಾಹಿತಿಗಾಗಿ ತಂದಕ್ಕೆ ಅವಕಾಶ ಇಲ್ಲ. ಪ್ರತಿ BLO ಬಂದಾಗಲೂ ನಮ್ಮ SIR ಏನು ಮಾಡ್ತೇವೆ ಅದಕ್ಕೆ ಎಲ್ಲರೂ ಸಹಕಾರ ಪಡಬೇಕು. ಎಲ್ಲರೂ ಸಹ ಒಂದು ಮತದಾರರ ಪಟ್ಟಿ ವ್ಯಾಪ್ತಿಗೆ ಬರಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ದಯವಿಟ್ಟು ಎಲ್ಲರೂ ಇದನ್ನು ನೋಂದಣಿ ಮಾಡ್ಕೊಳ್ಳಿ. ಹೊಸದಾಗಿ ಯಾರಿದ್ದಾರೆ ಅವರು ಸಹ ನೋಂದಣಿ ಮಾಡ್ಕೊಳ್ಳಿ. ನೀವು ಬೇರೆ ಕಡೆ ಏನಾದರೂ ಹೋಗಿದ್ರೆ ಅದನ್ನು ಸಹ ಅದು ಏನು ನಾವು ಫಾರ್ಮ್ ಕೊಡ್ತೀವಿ ಅದನ್ನು ಫುಲ್ಫಿಲ್ ಮಾಡಬೇಕಂತ ನಾನು ತಿಳಿಸ್ತಾ ಈ ಒಂದು ಏನು ನಾವು ವಿಶೇಷ ಸಮಗ್ರ ಪರಿಷ್ಕರಣೆ SIR ಅಂತಿದೆಯೋ ಈ ಕಾರ್ಯಕ್ರಮ ನಂಬ್ಕೊಂಡಿದ್ದೇವೆ. ಇದನ್ನು ಗ್ರೂಪಲ್ಲಿ ಹಾಕಿದ್ದೀನಿ ಪಾಯಿಂಟ್ ಸಂಬಂಧಪಟ್ಟಿದ್ದೇನೆ. ಅದನ್ನು ದಯವಿಟ್ಟು ಇದನ್ನು ಎಲ್ಲ ನಗರದ ನಾಗರಿಕರಿಗೆ ನೀವು ಪ್ರಚುರಪಡಿಸಬೇಕಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ. ಮತದಾರರ ಪಟ್ಟಿಯನ್ನು 7/10/2026 ಪ್ರಚುರಪಡಿಸ್ತೀವಿ. ಅಂತಿಮ ಮತದಾರರ ಇದನ್ನ ಮತ್ತೆ ಅಬ್ಜೆಕ್ಷನ್ಗೂ ಡೇಟ್ ಇದೆ, ಇದರಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ಎಲ್ಲನೂ ಗ್ರೂಪಲ್ಲಿದೆ. ಹಾಕ್ಕೊಂಡು ದಯವಿಟ್ಟು ಎಲ್ಲರಿಗೂ ಇದನ್ನು ಮನೆಗೆ ತಲುಪಿಸ್ಬೇಕಂತ ನಿಮ್ಮ ಎಲ್ಲರ ಮುಖಾಂತರ ಮನವಿ ಮಾಡ್ತೇನೆ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಸಂಬಂಧದಲ್ಲಿ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅಪಘಾತದಲ್ಲಿ ತಮ್ಮ ಸಾವು, ಮನನೊಂದು ಸಾವಿನಲ್ಲೂ ಒಂದಾದ ಅಣ್ಣ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನಜಾತ್ರೆ, ಸರ್ವರ್ ಸಮಸ್ಯೆಯಿಂದ ಜನ ಹೈರಾಣು, ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ಅಪರಿಚಿತ ಶವಗಳ ತಾಣವಾಗುತ್ತಿರುವ ಕೆರೆ, ನೀರಿನಲ್ಲಿ ತೇಲಿ ಬಂದ ಮಹಿಳೆಯ ಶವ, ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ದೇಶಾದ್ಯಂತ ವಿಶೇಷ ಲೋಕ್ ಅದಾಲತ್, ಸಮಾಧಾನ ಸಮಾರೋಹ 2026ಕ್ಕೆ ಸಿದ್ಧತೆ, ಸದುಪಯೋಗಪಡಿಸಿಕೊಳ್ಳುವಂತೆ ನ್ಯಾಯಾಧೀಶರಾದ ಗಣೇಶ್ ಅವರು ಕರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.